ಇದೆಲ್ಲ ಹಾಕ್ಬಾರದು. ನಾನ್ ತದ್ಬೋ ಮಂಜಪ್ಪ ನನ್ನ ಆಟಾಡ್ಸಕ್ಕಾಗುತ್ತೆ ಯಾರಿಗನ ಹೇಳಕ್ಕಾಗಲ್ಲ. ಮಟ್ಟಕ್ಕೆ ಉತ್ತರಾಧಿಕಾರಿ ಯಾರು ಆದ್ರೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫಿನಿಟಿ ವ್ಲಾಗ್ಸ್. ನಾನು ನಿಮ್ಮ ಅಲೋಕ್ ಗೌಡ. ಬನ್ನಿ, ಇವತ್ತು ಫ್ರೈಡೇ ನೈಟ್ ಅಗೇನ್. ಮತ್ತೆ ಫ್ರೈಡೇ ಬಂದಿದೆ. ಶೆಲ್ಲಲ್ಲಿ ಎಲ್ಲಾರನ್ನು ಸೇರಿಸಿದ್ದೀವಿ. ನಾನೇ ಮೆಸೇಜ್ ಮಾಡಿ ಸ್ಟಾರ್ಟ್ ಮಾಡಿ, ಯಾರು ಇವತ್ತು ಬರ್ತೀರಾ, ಓಕೆ, ಬರಲ್ಲ ಅಂದರೆ ಅವ್ರಿಗೆ ಅಂತ ಮೆಸೇಜ್ ಹಾಕಿ ಎಲ್ಲ ಎಸ್ ಅಂತ ವೋಟ್ ಮಾಡಿದ್ದಾರೆ ಪೋಲಲ್ಲಿ, ಗ್ರೂಪಲ್ಲಿ ತೋರಿಸ್ತೀನಿ ಆಮೇಲೆ. ಬನ್ನಿ, ಇವಾಗ ಇನ್ನೇನು ಆಲ್ಮೋಸ್ಟ್ ಶೆಲ್ ಹತ್ರ ಇದ್ದೀವಿ. ತದ್ಬೋವು ಮತ್ತು ಚಂದನ್ನು ಬಂದಿದ್ದೀವಿ, ಬೇಗ ಬನ್ನಿ ಅಂತ ಫೋನ್ ಮಾಡಿದ್ದಾರೆ. ಬನ್ನಿ ನೋಡೋಣ ಎಷ್ಟು ನಿಜ ಎಷ್ಟು ಸುಳ್ಳು, ಬಂದಿದ್ದಾರಾ ಬಂದಿಲ್ವಾ. ಅಕಾರ್ಡಿಂಗ್ ಟು ಮೀ ನಾನೇ ಇವತ್ತು ಫಸ್ಟು. ನೋಡೋಣ ಬನ್ನಿ, ಎಷ್ಟೊತ್ತು ಕಾಯಿಸ್ತಾರಾ, ಬಂದಿದ್ದಾರಾ, ನನಗೋಸ್ಕರ ಕಾಯ್ತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ ಅಂತ. ಇದನ್ನು ಅವ್ನು ನೋಡಿ ಕುತ್ಕೊಂಡ್ರೆ ಸ್ಟೈಲ್ ನೋಡಿ ಗೈಸ್. ಅವನು ನಮ್ಮ ಚಂದನ್ ನೋಡಿ, ಚಂದನ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಮಿಸೈಲ್ ಲಾಂಚ್ ಮಾಡೋಲ್ಲ ಕೆಲಸ ಇರುತ್ತೆ. ಅವರೇ ಇರಾನ್ ವಾರ್ಸ್ಗೆಲ್ಲ ಮಿಸೈಲ್ ಲಾಂಚ್ ಮಾಡೋದು ಅವರೇ. ಇಲ್ಲಿಂದ ಲ್ಯಾಪ್ಟಾಪಲ್ಲಿ ಕೊಡ್ತಾರೆ ಎಂಟೈರು, ಅಲ್ಲಿಂದ ಹೋಗುತ್ತೆ ಮಿಸೈಲು. ಸ್ಲೀಪರ್ ಸೆಲ್ ಅಂತ ಹೆಸರಿಟ್ಟಿದ್ದೀವಿ ಅವನಿಗೆ. ಯಾವಾಗ ನೋಡ್ರಿ ಲ್ಯಾಪ್ಟಾಪ್ ಎತ್ಕೊಂಡ್ಬಿಡ್ತಾನೆ ಗೈಸ್. ಈಗ ಸ್ಲೀಪರ್ ಸೆಲ್ ಡಿಆಕ್ಟಿವೇಟ್ ಆಗಿದೆ ಇವಾಗ. ಇಬ್ರು ಬಂದ್ಬಿಟ್ಟಿದ್ದೀರಾ ಫ್ರೈಡೇ. ಏನು ರೀಸನ್ ಬಂದಿರೋದಕ್ಕೆ? ಫ್ರೈಡೆಗೆ ರೀಸನೇ ಬೇಕಾಗಿಲ್ಲ, ಸುಮ್ಮನೆ ನುಗ್ಗದು. ಶೆಲ್ಲಿ ನಮ್ಮ ಅಪ್ಪನ ಮನೆದಲ್ವಲ್ಲಪ್ಪ. ಅವರೂ ಎಸ್ ಅಂತ ಹಾಕಿದ್ರೆ, ಎಸ್ ಅಂತ ಹಾಕಿದಾರಾ? ಹಾಂ, 8:30 ಶಾರ್ಪ್ ಫೋನ್ ಮಾಡಿದಾರಾ. ಪೃಥ್ವಿ ಅವರು ಎಸ್ ಅಂತ ಹಾಕಿದ್ದಾರೆ. ಹೌದು, ಏನ್ರಿ ಹಾಕಿದ್ದಾರೆ. ಎಸ್ ಅನ್ನೋದು ಯಾವಾಗ ಎಸ್ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಹಾಕಿರೋದು, ಕೆಳಗಡೆ ಆಪ್ಷನ್. ಓಹ್, ಸೂಪರ್ ಅಲ್ಲ. ಈಗ ನಮ್ಮ 10 ಗಂಟೆ ಅವನು ಚೀಪ ಬಿಟ್ಬಿಡೋದು. ನಾನು ಫೋನ್ ಮಾಡಿಲ್ಲ, ಇವ್ರು ಮಾಡಿರ್ಬೇಕು ಫೋನ್. ಮಾಡಿದ್ದಾರೆ. ಹುಂಡಿ ಪೂಜೆ ಮಾಡಿ ಬರ್ತೀನಿ. ಹುಂಡಿ ಪೂಜೆ ಮಾಡಿ ಶಾರ್ಪ್ 9:30 ಬರ್ತೀನಿ. ಪೃಥ್ವಿಯವ್ರು ಒಳ್ಳೆ ಒಂದೇನೋ ಮುಗಿಸ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಬೆಲ್ ರೋಡಲ್ಲೆಲ್ಲ ಹೋಗಿ ಮನೆ ಎಲ್ಲಿ ಹೋಗ್ಬೇಕು ಈಗ? ನೀನು ಕರೆಕ್ಟಾಗಿ ಹೇಳಿದ್ರೆ ಎದೊಳ್ತೀನಿ, ಇಲ್ವಾ ನೀನು ಮತ್ತೆ ಎದೊಳದ ತಿಂದಿದ್ದೆ. ಫ್ರೂಟ್ಸ್ ಏನಮ್ಮ ಖಾಲಿ ಆಗ್ಬಿಡ್ತೀನಿ. ಖಾಲಿ ಆಗುತ್ತೆ. ಹೋದ್ ಸರಿ ಎಲ್ಲಿ ಸಿಗ್ಲಿಲ್ವಲ್ಲ. ನಿನಗೆ ಗೊತ್ತಿದೆಯಲ್ಲ, ಏನು ನೀನೇ ಅಲ್ಲಿದೆ ಎದೊಳದ. ಇಲ್ಲ, ಆಕಾಶ ಬಿತ್ತಪ್ಪ, ನಾಳೆ ಇಲ್ಲೋದು ಇವತ್ತೆ ಅಂತೆ. ಇದನ್ನು ನಮ್ಗೆ ಯಾರು ಹೇಳಿಲ್ಲ ಇದು? ಬಾಯ್ಬಿಟ್ಟ. ನಿಮ್ಗೆ ಯಾವಾಗ ಬಾಯ್ಬಿಟ್ಟ? ನಮ್ಗೆ ಯಾರು ಹೇಳಿಲ್ವಲ್ಲ, ಇದು ಹೆಂಗಾಗುತ್ತೆ? ನಮ್ಗೆ ಯಾರು ಆಹ್ವಾನ ಕೊಟ್ಟಿಲ್ಲ ಅವರು. ಹಾಂ, ರೆಡಿ ಇರ್ತೀನಿ, ಬರ್ತಡೇ ಇರೋರು. ಇರ್ತೀನಿ, ಬಾ. ಎಷ್ಟು ಗಂಟೆಗೆ? 9 ಗಂಟೆ ಒಳಗಡೆ. ಏನು ಎಲ್ಲಿಗೂ ಹೋಗ್ತೀರಾ? ಯಾಕೆ ಎಲ್ಲಿ ಹೋಗೋದು 9 ಗಂಟೆ ಒಳಗಡೆ? ಅವ್ನು ಎಲ್ಲೇ ಹೇಳಿದಾನೋ ಗೊತ್ತಿಲ್ಲ. ಫೋನ್ ಮಾಡ್ತೀನಿ, ನಿಮ್ಮ ಮುಂದೆ ಮಾಡ್ತೀನಿ. 9 ಗಂಟೆ ಅಂಗಡಿ ಪೂಜೆ ಮಾಡ್ಬೇಕಲ್ಲ. ಅದು ನಿನ್ನೊಬ್ಬ. ಈಗ ನಾವು ನೀವು ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಸ್ವಾಮಿ, ದೇವರಾಣೆ. ಇವನು ಗೊತ್ತಿಲ್ವಂತೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೆಂಗಿದು? ಪರ್ಸನಲ್ ಆಗಿ ಫೋನ್ ಮಾಡ್ಕೊಂಡ ನನಗೆ ಹೇಳ್ದ. ಅವನೇ ಮಾಡ್ದ? ಎಷ್ಟು ಗಂಟೆ ಮಾಡ್ದ? ಹುಡುಗರಿಗೆಲ್ಲ ಹೇಳ್ಬೇಡ, ಸರ್ಪ್ರೈಸ್ ಇವತ್ತಿದೆ ನನ್ನ ಕಡೆಯಿಂದ. ಸರಿ ಆಯ್ತು, ನಡೀರಿ ಗೈಸ್. ಇವತ್ತೇನು ಸರ್ಪ್ರೈಸ್ ಅಂತೆ. ಅದು ಯಾರು ಸರ್ಪ್ರೈಸ್ ಆಗ್ಬೇಕು, ಅವರೇ ಸರ್ಪ್ರೈಸ್ ಕೊಡ್ತಾವ್ರೆ. ನೋಡೋಣ, ಚೆಕ್ ಮಾಡೋಣ ಏನಿದೆ. ನಮ್ಮ ಸ್ನೇಹಿತರ ಸೇರಿ ಹೋಗ್ತಾ ಇದೀವಿ. ಎಲ್ಲಿ ನೀವು ಚಂದನ್ನು ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮನ್ನ, ಹೇಳ್ತಾ ಇಲ್ಲ ಎಲ್ಲಿಗೆ ಅಂತ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲೋ, ಇವನು ಹೇಳ್ತಾನೆ ಅದೇನೋ ಫೀನಿಕ್ಸ್ ಮಾಲ್ ಇವನು ಬಟ್ಟೆ ತಗೋಬೇಕಂತೆ. ಇಲ್ಲಿ ಮಂತ್ರಿ ಮಾಲ್ ಚೆನ್ನಾಗಿರೋದಿದೆ, ಓರಿಯನ್ ಮಾಲ್ ಇದೆ. ಅಷ್ಟು ಚೆನ್ನಾಗಿರೋ ಮಾಲ್ 2 ಬಿಟ್ಟು ಇವನ್ನೆಲ್ಲ ಅಲ್ಲೆಲ್ಲ ಫೈನಿಕ್ಸ್ ಮಾಲ್ ಚೆನ್ನಾಗಿರೋದಿಲ್ಲ. ಅಲ್ಲಿನ ಚೆನ್ನಾಗಿರೋದಿದೆಯಲ್ಲ. ಸರ್ಪ್ರೈಸ್ ಅಂತ. ಯಾರ ಸರ್ಪ್ರೈಸ್ ಇದು ಫೋನಲ್ಲಿ? ವರುಣ್. ಅಲ್ಲ, ಇದು ಯಾವ ತರ ರೀ? ಸುಮ್ಮನೆ ನಮ್ಗೆ ಮಕ್ಕರ್ ಮಾಡ್ತಾ ಇದ್ದಾನೆ. ನಮ್ಗೆ ನೀನ್ ಮಕ್ಕಳ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತದೆ ನನಗೆ. ಆದ್ರೂ ಮಕ್ಕರ್ ಆಗ್ತಾ ಇಲ್ಲ. ನೀನ್ ಪ್ಲಾನರೇ ನೀನಂತ ನನ್ಗೆ ಗೊತ್ತಿದೆ ಕಣ. ನಾನ್ ತದ್ಬೋ ಮಂಜಪ್ಪ ಕಣ, ನನ್ನ ಆಟಾಡ್ಸಕ್ಕಾಗುತ್ತೆ ಯಾರಿಗನ? ತಪ್ಪು ಬಿಟ್ರ ಇವ್ನಿಗೆಲ್ಲ ಗೊತ್ತು. ಟೈಮ್ ಆಗುತ್ತೆ ಅಂತ ನಮಗೆ ಲೊಕೇಶನ್ ಹೇಳಿ. ಬನ್ನಿ 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 ಬೇಗ ಅಂತೆ. ನಿಮ್ಗೆ ಹೇಳಿರೋದು? ಲೊಕೇಶನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾರು ಹೇಳಿದ್ರು? ಇವನೇ ಕಣ. ಇವಾಗ ಹೇಳ್ತಾ ಇಲ್ವಾ ಅಲ್ಲಿ? ಬನ್ನಿ ಗೈಸ್, ಬನ್ನಿ ಗೈಸ್, ನೋಡೋಣ. ಗೊತ್ತಿದ್ರು ಹೇಳಕ್ ಆಗ್ತಿಲ್ಲ. ನನಗೆ ಗೊತ್ತಿಲ್ಲ. ನಿಮ್ಗೆಲ್ಲ ಅನ್ಕೊಂತ ಇದ್ದಾನೆ. ಗೊತ್ತಿಲ್ದಿರ ಏನು ಕಾರ್ಯಕ್ರಮನೇ ಆಗಲ್ಲ. ಬನ್ರಿ, ನಡೀರಿ. ಎತ್ತರ ಗಾಡಿ. ನನಗೆ ಗೊತ್ತಿಲ್ಲ ಸ್ವಾಮಿ, ನಾನು ಯಾವಾಗ ಹೇಳಿಲ್ವಾ? ನನಗೆ ಫೋನೇ ಮಾಡಿಲ್ಲ ಇವತ್ತು.
ತೋರಿಸ್ತೀನಿ ಇವಾಗ ಬ್ಲಾಗ್ ಎಂಡ್ ಮಾಡಿ ತೋರಿಸ್ತೀನಿ ಈಗ ನೋಡು ಇದೀಗ ಇಷ್ಟು ತೋರಿಸ್ತೀನಿ ಸಿಗೋಣ ಮತ್ತೆ ಅಲ್ಲಿ ಹೋಗಿ ಸಿಗೋಣ ಬಂದು ಏನಪ್ಪ ಕೊನೆಗೆ ಇಲ್ಲಿ ಕರ್ಕೊಂಬಂದಿನ ಸಿಗ್ನಲ್ ಅಲ್ಲಿ ಇದೀವಿ ಮಾಲ್ ಆಫೀಸ್ ಸಿಗ್ನಲ್ ಅಲ್ಲಿ ಏನೇನ್ ಮಾಡ್ತಾರೋ ಅದೇನು ಹೇಳುದಲ್ಲ ಯಾರು ನಾನು ನೀನು ಒಂದೇ ಕಲರ್ ಶರ್ಟ್ ಹಾಕೊಂಡಿದೀವಿ ಮಾತಾಡ್ಕೊಂಡಿದೀವಿ ಅಂತ ಈಗ ಚಂದನ್ ಅವರೇ ಹೇಳಿ ಇಲ್ಲಿ ಒಂದು 500 ಮೀಟರ್ಸ್ ಒಳಗೆ ಫೀನಿಕ್ಸ್ ಮಾರ್ಕೆಟ್ ಗೈಸ್ ಕೊನೆಗೂ ಕರ್ಕೊಂಬಂದು ಫಸ್ಟ್ ಫ್ಲೋರ್ ಎಲ್ಲ ಓಡಾಡಿಸ್ತಾ ಇದ್ದಾನೆ ಇನ್ನ ಏನಂತ ಹೇಳಿಲ್ಲ ಚಂದನ್ ಬಾಸ್ ಏನ್ ಚಂದನ್ ಕೇಳಿಸಿದ್ರು ಕೇಳಿಸ್ದಂಗೆ ಹೋಗ್ತಾನೆ ಹುಡುಕ್ಸ್ತೀನಿ ಸೈಡಲ್ಲಿ ನೋಡ್ತಾನಪ್ಪ ಹೇಳಿ ಏನಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ ಹೆಂಗೆ ಫಸ್ಟ್ ಫ್ಲೋರ್ ಅಂತ ಹೇಳ್ತಾ ಇದ್ದೀವಿ ಈ ನಮ್ಮ ಇವ್ ಕರ್ಕೊಂಡು ಉಲ್ಟಾ ಮಾಡ್ತಾರಲ್ಲ ಮಾಮ್ ಏನ್ ಬುತ್ತಿಯವರೇ ಈ ತರ ಮಾಡಿದ್ರೆ ಹೆಂಗೆ ರಾಯ್ಸ್ ಚಾಕ್ಲೇಟ್ ಕೊಡ್ತೀನಿ ಇವನಿಗೆ ಗೊತ್ತಿಲ್ಲ ಎಲ್ಲೋ ಕರ್ಕೊಂಡ್ ಬಂದಿರು ಅಂತ ಹೇಳ್ತಾರೆ ಯಾವ ತಲೆ ಹಿಡಿತೀರಲ್ಲ ಲೇ ಯಾಕೆ ತಲೆ ಹಿಡ್ಕೊಂತೀರಿ ಇಬ್ಬಿಬ್ರೆ ಜೊತೆ ಎಲ್ಲಿ ಹೇಳ್ರಿ ಆಯ್ತು ಏನ್ ಯಾವ ಅಂಗಡಿ ಕಾರ್ಸ್ ಮೈಕಲ್ ಕಾರ್ಸ ಏನ್ ಬೇಕು ನಿಮ್ಗೆ ಹೇಳ್ರಿ ನಾನು ಹೇಳ್ತೀನಿ ಮೈಬಾಗ್ ಗೈಸ್ ಎಲ್ಲ ನನ್ನ ಮೇಲೆ ಆಗ್ತಾ ಇದ್ದಾರೆ ಗೈಸ್ ಇವರು ಎಲ್ಲ ನನ್ನ ಮೇಲೆ ಆಗ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ ನಾನು ಚಂದನ್ಗೆ ಹೇಳಿದ್ದಷ್ಟೇ ಸ್ಕ್ರೀನಲ್ಲಿ ಹುಡ್ಕೋಣ ಬಾರೋ ಅಂತ ಅವ್ನು ಹುಡ್ತಾನೂ ಇಲ್ಲ ಸುಮ್ಮನೆ ಓಡಾಡಿಸ್ತಾನೆ ಈ ಸ್ಕ್ರೀನ್ ಅಲ್ಲ ಸರ್ ಈ ಸ್ಕ್ರೀನ್ ಅಲ್ಲ ಅಲ್ಲಿ ಟೈಪ್ ಮಾಡೋದು ಇನ್ನೊಂದು ಸ್ಕ್ರೀನ್ ಇರುತ್ತೆ ಬನ್ನಿ ಸುಮ್ಮನೆ ಕರ್ಕೊಂಬಂದು ಮಾಲೆಲ್ಲ ಓಡಾಡಿಸ್ತಾವನೆ ಗೈಸ್ ಇವನು ಸ್ಕ್ರೀನ್ ಇದೆ ನೋಡು ಇದ ಶಾಂತನು ಸಿಲ್ಕ ಶಾಂತನು ಇದೆಲ್ಲ ಡಿಸೈನರ್ ಸಿಲ್ಕ್ ಅಲ್ಲ ಗುರು ಇಲ್ಲಿ ಸ್ಕ್ರೀನ್ ಇದೆ ಹುಡ್ಕೋ ಅಲ್ಲಿ ಹಾಕೋ ಬ್ರ್ಯಾಂಡು ಬರುತ್ತೆ ಸರ್ಚ್ ಮಾಡ್ರಿ ಕೆಳಗಡೆ ಸರ್ಚ್ ಇದೆ ನೋಡಿ ಅಲ್ಲಿ ಹೇಳೇನು ಹೆಸರು ಹೇಳಲ್ಲ ಟೈಪ್ ಮಾಡೋದು ಅವನು ಹೇಳಲ್ಲ ನಾನೇ ಹಾಕ್ತಾ ಇದ್ದೀನಿ ಅದೇನೋ ಹಾಕ್ಲಿ ಬಿಡೋ ಓಲಿ ಈಗ ಸೂಪರ್ 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 ವಾವ್ ಇಮ್ಯಾಜಿನ್ ಅಂತ ಹಾಕೋ ಇಲ್ಲೇ ಇದೆ ಬಾಗೂರು ಅಲ್ಲಿ ಕಾಣಿಸ್ತಿದೆ ರಿಫ್ಲೆಕ್ಷನ್ ಈ ಕಡೆ ಇದೆ ರಿಫ್ಲೆಕ್ಷನ್ ಕಂಡಿಡಿಯೋರು ಹುಡುಗರು ಬಂದಿದ್ದಾರೆ ಇವತ್ತು ಚಂದನ್ ಒಂದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದ್ದಾನೆ ಸೂಪರ್ ವಾವ್ ಆಕರ್ಷ ಅಂತ ಇರ್ಬೇಕೇನೋ ಆಕರ್ಷಿರ್ಬೇಕು ಬಂದ್ಮೇಲೆ ಗೊತ್ತಾಗುತ್ತೆ ನಿಂತರ ಬುದ್ಧಿ ಫೋನ್ ಮಾಡ್ತಾವ ಆಕರ್ಷ್ ಫೋನ್ ಮಾಡ್ತಾವನೆ ಈ ಚಂದನ್ ಸರ್ಪ್ರೈಸ್ ಆಗಿ ಬಂದು ಐಫೋನ್ 17 Pro ತಗೊಂತಾ ಇದ್ದಾನೆ ಈ ತರ ಸರ್ಪ್ರೈಸು ಆಕಾಶ್ ಬರ್ತಡೇ ಪಾರ್ಟಿ ಕೊಡ್ಸಿದ್ರು ಇಷ್ಟು ಸಂತೋಷ ಆಗ್ತಾ ಇರಲಿಲ್ಲ ನಮಗೆ ನನಗೆ ಎಷ್ಟು ಧೈರ್ಯ. ಇಲ್ಲಿವರೆಗೂ ಬಂದೆ ತಗೊಂತಾರೆ ಅಂತ ಆಗ್ತಾ ಇಲ್ಲ ಹೇಳಕ್ಕಾಗಲ್ಲ ಲಾಸ್ಟ್ ಮೂಮೆಂಟ್ ಇಷ್ಟು ಇರ್ತಾರೆ ನಮ್ಮ ಹುಡುಗರೆಲ್ಲ ಗೊತ್ತಲ್ಲ ಆಮೇಲೆ ಅನುಮಾನ ಪಡ್ತಾ ಇದ್ದಾನೆ ಅದು ವೀಡಿಯೋ ಮಾಡೋದು ಬಿಸಾಕ್ತಾರೆ ಈ ಫೋನ್ ಇಲ್ಲ ವಾಟರ್ ಫಾಲ್ಸಲ್ಲಿ ಹಿಂಗೆ ಬಿಸಾಕ್ತಾರೆ ಅದನ್ನ ವೀಡಿಯೋ ಮಾಡಿ ರಿಪೀಟ್ ಆರೆಂಜು ಮಾಡಿ ವೈಟು ಮತ್ತೆ ಬ್ಲೂ ಕಲರು ಎಲ್ಲೋ ಅಲ್ಲ ಯಾರಿಗೆ ಆರೆಂಜ್ ಸಖತ್ತಾಗಿತ್ತು ಸೂಪರ್ ಆರೆಂಜ್ ಕಲರ್ ಹೋಗುತ್ತಲ್ಲ ಅದೇನು ಇಶ್ಯೂ ಇದೆ ಹೌದು ಸೈಡಲ್ಲಿ ಕಲರ್ ಸೂಪರ್ ಅಲ್ಲ ಬ್ಲೂ ಚೆನ್ನಾಗಿದೆ ಸೂಪರ್ ನಮ್ಮ ಚಂದನ್ ಅವರು ಇವತ್ತು ಬೆಳೆದಿದ್ದಾರೆ ಹೈಕ್ ಏನೋ ಪ್ರಮೋಷನ್ ಆಗಿದೆ ಗೈಸ್ ಯಾರಿಗೂ ಹೇಳ್ತಾ ಇಲ್ಲ ಡಬಲ್ ಡಿಜಿಟ್ ಕೊಟ್ಟಿದ್ದಾರೆ ಡಬಲ್ ಡಿಜಿಟ್ ನೋಡಿದ್ರೆ ಇದಕ್ಕೆ ಕಾಸು ಅಂದ್ರೆ ಇಮಿಡಿಯೇಟ್ ಕಾಸು ರೆಡಿ ಅಂತಾರೆ ಎಲ್ಲ ಫೀಡ್ಗೆ. ರೆಡಿ ಅಂತಾರೆ ಈ ತರ ಎಲ್ಲ ಬೆಳಿಬೇಕ್ರಿ ಖಾತಾ ಬುಕ್ಕಲ್ಲಿ ಯಾವುದೋ ಮಾಡಿದ್ದಾರೆ ಕಾರ್ ನೆಕ್ಸ್ಟ್ 4G ಗೈಸ್ ಈ ಸ್ಟೋರಲ್ಲಿ ವೈಬ್ ಸಖತ್ತಾಗಿದೆ ನೋಡಿ ಆರಾಮಾಗಿ ಜನ ಸ್ಟೋರಲ್ಲಿ ವೈಬ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಹೆಸರು ಮಾಡಿದ್ದಾರೆ ಈ ಸ್ಟೋರಿಗೇನೋ ತುಂಬ ಹೆಸರೆಲ್ಲ ಆ್ಯಪಲ್ ಓನ್ ಸ್ಟೋರ್ ಇದೆ ಹಾಂ ಅದೇ ಆ ಥರ ಹಾಂ ಆ್ಯಪಲ್ ಓನ್ ಸ್ಟೋರ್ ಕರೆಕ್ಟ್ ಕೋಕೋ ಕಂಪ್ನಿ ಓನ್ ಕಂಪ್ನಿ ಆಪರೇಟಿವ್ ಎಲ್ಲ ಅವರೇ ಮ್ಯಾನೇಜ್ಡ್ ಅವರೇ ಜನ ಅದಕ್ಕೆ ಇಲ್ಲಿ ಈ ಥರ ಇರೋದು ಸರ್ವಿಸ್ ಇಲ್ಲ ಆಮೇಲೆ ಇಲ್ಲಿ ಎಲ್ಲ ಕಲರು ಎಲ್ಲ ಸ್ಟೋರೇಜ್ ವೇರಿಯಂಟ್ಸು ರೆಡಿ ಇರುತ್ತೆ ಅವೈಲೇಬಲ್ ಇರುತ್ತೆ ಔಟ್ ಆಫ್ ಸ್ಟಾಕ್ ಆಗಲ್ಲ ಚಂದನ್ ಅವ್ರ ಫೋನ್ ಬಂದಿದೆ ರೆಡಿ ಆಗ್ತಾ ಇದ್ದಾರೆ ಎಲ್ಲ ಪೇಮೆಂಟ್ಸ್ ಏನೇನೋ ಮಾಡ್ತಾರೆ ಡಿಸ್ಕಷನ್ಸ್ ಎಲ್ಲಿಂದ ಹಿಂಗೆ ಕ್ಯಾಶ್ ಎಷ್ಟು ಕೊಡೋದು ಬ್ಲ್ಯಾಕಿಂದ ಎಷ್ಟು ಕೊಡಬೇಕು ವೈಟಿಂದ ಎಷ್ಟು ಕೊಡಬೇಕು ಇಡಿ ಅವ್ರೇನೋ ಮನೆಗೆ ಬರೋ ಚಾನ್ಸ್ ಇರುತ್ತಾ ಅಂತೆಲ್ಲ ಗೈಸ್ ಇವ್ರು ನೋಡಿ ತೊಗೊಳಕ್ಕೆ ಬಂದಿರೋ ಫೋನ್ನ ಈಗ ನನ್ನ ಮಗ ನನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ ಅದು ಹೇಳೋಕ್ಕಾಗಲ್ಲಪ್ಪ ನಿಮಗೆಲ್ಲ
ಏಕೆ ಹಿಂಗೆ ನೀವೆಲ್ಲ ಹಂಗೆ ಮಾಡಿಸ್ಕೊಂಡಿದ್ದೀರಿ, ಮಾಡ್ಕೊಂಡ್ಬಿಟ್ಟಿದ್ದೀರಿ ನಿಮಗೆ ಸೆಲ್ಫ್ ನೀವೇನೆ. ನೋಡಿ ಗೈಸ್ ಏನೇನು ಹೇಳಿ ಇದಕ್ಕೆ ಮಾತು. ಗೈಸ್ ಫೋನ್ ಪೇಮೆಂಟ್ ಆಗೋ ಅಪ್ರೂವ್ಡ್ ಅಂತ ಬಂದೇ ಬಿಡ್ತಾರೆ. ಚಾರ್ಜರ್ ಪೇಮೆಂಟ್ ಇವಾಗ ಮಾಡ್ತಾ ಇರೋದು, ಫೋನ್ ಪೇಮೆಂಟ್ ಆಗೋಯ್ತು. ಆ ಮುಗುಳ್ನಗೆ ನೋಡಿ ಗೈಸ್, ಆ ಮುಗುಳ್ನಗೆ ನೋಡಿ ಗೈಸ್, ಆ ಮುಗುಳ್ನಗೆ ನೋಡಿ ಗೈಸ್ ಮುಖದಲ್ಲಿ ಏನಂತೀರಾ, ಬ್ಲಶಿಂಗ್. ಇಂಥ ಐಡಿಯಾ ಬರೀ ನಿನಗೆ ಗೊತ್ತಾಗುತ್ತಾ? ಅವನು ಕಬೋರ್ಡಲ್ಲಿ ನೇತಾಕೊಂತಾನೆ ಅದನ್ನು. ಅನ್ಬಾಕ್ಸ್ ಮಾಡೋಕ್ಕೆ ಬಿಟ್ಟೋಗಿ ಗುರು ಅವನು ಫಸ್ಟ್ ಟೈಮ್ ಐಫೋನ್ ತೊಗೊಂಡ್ರೆ ನೆನಪಿಟ್ಕೊಂತಾನೆ. ಫಸ್ಟ್ ದೇಶ ಫಸ್ಟ್ PDF ಅಲ್ಲಿ ನೆನಪಿಟ್ಕೊಬೇಕಾ? ನೋಡಿ ಅನ್ಬಾಕ್ಸ್ ಮಾಡಿ ಅಂದರೆ ಇನ್ನೂ ಒಂದು ನಿಮಿಷ ಕಾಯೋಣ ಅಂತಾರೆ ಗಳಿಗೆ ನೋಡ್ತಾ ಏನು ಮಾಡಿ ಸೂಪರ್ ಟೈಮ್ ಮಾಡಪ್ಪ, ಭಯ ಬೀಳ್ಬೇಡ. ಆ ಕಡೆಯಿಂದ ಅಲ್ಲಿ ಹಾಕಿದ್ದಾರೆ. ಲೆಪುಡಿರಪ್ಪ ಶಿಟ್. ನೀನು ಪೋರ್ಟ್ರೇಟ್ ತೆಗಿಯೋ ಪಾಪ, ಸ್ಟೇಟಸ್ ಹಾಕೊಂತಾನೆ. ತೆಗೀರಿ ಆಚೆ ಬೀಳ್ಬೇಡಿ, ತೆಗೀರಿ. ಆಕಾಶ್ ಬರ್ದಡೆ ಚಂದನ್ ಗಿಫ್ಟ್ ತಗೊಂತಾನೆ. ಕೈ ಹಾಕು ಹೂ ಅನ್ಬೇಕು ನಾವು. ಹ್ಯಾಪಿ ಬರ್ಡೇ ಸಾಂಗ್ ಹಾಕ್ಸ್ಬೋದಾಗಿಲ್ಲ, ಹೇಗೆ ಬಂದಿರೋದ ನನ್ನ ಮಗನ್ ಏನು ಗೊತ್ತಾಗಲ್ಲ ಸರ್, ಬುದ್ಧಿನೇ ಇಲ್ಲ ಗೈಸ್ ಇವ್ರಿಗೆ. ಮುಗುಳ್ನಾಗೆ ನೋಡಿ ಗೈಸ್, ಖುಷಿ ನೋಡಿ ಅವನ ಮುಖದಲ್ಲಿ, ಖುಷಿ. ಸಾಧನೆ ಹಾದಿಯಲ್ಲಿ ನಮ್ಮ ಹುಡುಗರು ಸಾಧನೆ ತೋರಿದ ನಿಮಗೆ ಇಲ್ಲ ಸಾವಿರ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್, ಡಿಫೆಂಡರ್ ಆಗಬೇಕು ಕೇಳ್ಕೊತೀವಿ. ನಮ್ಮ ಹುಡುಗರು ಬೆಳಿಬೇಕು. ವರುಣ್ ಇಂದ ಕಲ್ತಿರೋದಿದ್ದು ಇಲ್ಲ ಸರ್ಪ್ರೈಸು. ವರುಣ್ ಹಿಂಗೆ ಏನು ಮಾಡಿದ್ದ ಗೊತ್ತಾ ನಿಂಗೆ? ಗೊತ್ತಿಲ್ವಾ? ನೀನು ಅವ್ನು ಜಗಳ ಆಡಿದ್ರಿ ಅವಾಗ. ಏನಾಯಿತು? ಕಾರ್ಗೆ ಗೊತ್ತಾಯ್ತು ಬಿಡಿ. ಹೇಳ್ತೀನಿ ಇದು ಗೈಸ್, ಮತ್ತೆ ಹೇಳ್ತೀನಿ. ಆ ಸ್ಟೋರಿ ತುಂಬ ದೊಡ್ಡದಿದೆ, ಆಮೇಲೆ ಕುತ್ಕೊಂಡು ಹೇಳ್ತೀನಿ ಗೈಸ್. ಅವ್ನಿಗೆ ಹೆಲ್ಪ್ ಮಾಡೋಣ ರೀ ಸೆಟಪ್ ಮಾಡೋಕ್ಕೆ. ಯಾವಾಗ ತೋರ್ಸಪ್ಪ ಏನು ತಗ್ತದೆ? ಲಾಸ್ಟ್ ಸ್ನ್ಯಾಪ್ ಫ್ರಮ್ ವಿಚ್ ಒನ್ ಇದು? ಆಂಡ್ರಾಯ್ಡ್ ವಿವೋ ಲಾಸ್ಟ್ ಸ್ನ್ಯಾಪ್. ಏನಿದ್ರು ಆ್ಯಪಲ್ ಚೇಂಜ್ ತೊಗೊಳ್ಳಿ ಸರ್. ಸಕ್ಸಸ್ಫುಲ್ಲಿ ತೊಗೊಂಡಿದ್ದೆ ಚಂದನ್ ಅವರು 17 Pro. ಮಾಮ್ ಆಕಾಶ್ಗೆ ಹೇಳಿ ತೋರಿಸೇ ಬಿಡ್ರಿ, ಬ್ಲಾಗಲ್ಲಿ ನೋಡಲಿ ಅವನು. ಏನಂತೀರಾ? ನಿನ್ನ 15 ದಿವಸ ನಾಳೆ ಬೆಳಗ್ಗೆ ಬಂದ್ಬಿಡ್ತಾನೆ ಅವನು. ನೋಡಿ ಗೈಸ್ ಕ್ರಿಟಿಸೈಸ್ ಮಾಡ್ತಾರೆ. ಎಲ್ಲರೂ ಗೆಸ್ ಮಾಡಿ ಅಂತ ಹೇಳಿದ್ರು. ಏನಿ ಅಂತ ಗೆಸ್ ಮಾಡಿದ್ರು ಸರ್ ಎಲ್ಲರಿಗೂ ಸರ್ಪ್ರೈಸ್ ಗೆಸ್ ಚಾಲೆಂಜ್ ಕೊಟ್ಟಿದ್ದೀನಿ. ನೋಡೋಣ ಆಕರ್ಷ್ ಅವ್ರು ಏನ್ ಸರ್ಪ್ರೈಸ್ ಗೆಸ್ ಮಾಡ್ತಾರೆ ಅಂತ. ಆಕರ್ಷ್ ಅವ್ರು ಏನ್ ಸರ್ಪ್ರೈಸ್ ಏನಂದ್ರೆ ಮದ್ವೆಗೆ ನಾವು ಒಪ್ಕೊಂಡಿರ್ಬೋದು, ಎರಡು ಕಡೆಯಿಂದನೂ ಎಸ್ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ. ಇದಾಕ್ಬಾರ್ದು, ಇದು ತಪ್ಪಿದು. ಬೇಕಂತ ಸುಮ್ಮನೆ ಮಾಡೋದು ಅವನು. ನಾನು ಫಸ್ಟ್ ಏನಂದಿದ್ ಮಾಮ್, ನಾನು ಒರಿಜಿನಲ್ ನೀನ್ ಟ್ಯೂಬ್ಲೈಟ್ ಇಟ್ಕೊಂಡ್ ಬರೋ ಒರಿಜಿನಲ್ ಸರ್ಪ್ರೈಸ್. ಸರ್ಪ್ರೈಸ್ ಏನಂದ್ರೆ ನಿಂಗೆ ಅವರು ಒಬ್ರು ತಾತ ಇದ್ರು ನಿಮ್ಮ ಆಫೀಸಲ್ಲಿ, ಅವ್ರ ಸ್ಥಾನ ನೀನ್ ಕೊಟ್ಟಿರೋ ತರ ಕಾಣಿಸ್ತೇನೆ. ಓಕೆ, ನಿಮ್ ಸ್ವಲ್ಪ ಖುಷಿ ಗೆಸ್ ಇದೆ. ಅವ್ನ್ ಪ್ರಮೋಷನ್ ಆಗಿದೆ ಅಂತ. ಎಲ್ಲ ಶೆಟ್ಟಿ ಅವರೆಲ್ಲ ಹೋದ್ರು ಸಾಹೇಬ್ರು? ಚಂದನ್ ಕೇಳೋ. ನೀನು ಎಕ್ಸಾಮ್ಷನ್ ರಾಂಗ್ ಮಾಡಿದ್ಯಾ? ನೀನು ಅಸಂಪ್ಷನ್ ರಾಂಗ್ ಮಾಡಿ. ಎಕ್ಸೈಟ್ಮೆಂಟ್ ಅಲ್ಲಿದೆ. ಎಕ್ಸೈಟ್ಮೆಂಟ್ ನಮ್ಗೆ ತುಂಬಾ ಜಾಸ್ತಿ ಇದೆ. ಹೌದು, ಒಳ್ಳೇದು ಅಂದ್ರೆ ಚಂದನ್ ಸರ್ಪ್ರೈಸ್. ನೀನೆಂತ ಎಕ್ಸೈಟ್ಮೆಂಟ್ ಹೌದು. ಸರ್ಪ್ರೈಸ್ ನಿಂದು. ಎಕ್ಸೈಟ್ಮೆಂಟ್ ನಮ್ಗೆಲ್ಲ ತುಂಬಾ ಜಾಸ್ತಿ. ಸರ್ಪ್ರೈಸ್ ನಮ್ಗೆ ಎಕ್ಸೈಟ್, ನಮ್ಗೆ ಎಕ್ಸೈಟ್. ಮುಂದೆಲ್ಲ ಚಂದನ್ ಮದ್ವೆನಾ? ಮುಂದೆ ಬಾ ಪೃಥ್ವಿ ಒಂದು ಹೆಜ್ಜೆ. ಎಲ್ಲರಿಗೂ ಇನ್ನ 2 ಚಾನ್ಸ್ ಇದೆ. ಇನ್ನ 2 ಚಾನ್ಸ್ ಇದೆ. ಇನ್ನೊಂದು ಚಾನ್ಸ್ ತಗೋ. ರೆಡಿಯಾಗಿ ಬಂದು ಒಂದು ಚಂದನ್ ಒಂದು ಚಾನ್ಸ್ 2 ಚಾನ್ಸ್ ಕೊಟ್ಟರೆ ನೀನೆಲ್ಲ ಗೊತ್ತಾಗುತ್ತೆ. ಒಂದಾಯ್ತು, ಒಂದಿದೆ. ಖುಷಿ ಪಡುವಂಥದ್ದು. ಅವ್ರ ಹೃದಯ ನೋಡ್ಬೇಕು ಸ್ವಲ್ಪ. ಅವ್ರಿಗೆ ಹೇಳಿ ಬೇಗ. ಓ ಹೃದಯ
ಇದು ನ್ಯಾಯ. ಇವರೆಲ್ಲ ಎಲ್ಲ ಹೇಳಿ ಬೇಗ ಇದು ಲಾಸ್ಟ್ ಚಾನ್ಸ್. ಇನ್ನೊಂದು ತಗೊಳ್ಳಿ, 2 ಬೇಡ, ಇನ್ನೊಂದು ಮೂರು ಕೊಟ್ಟಾಯ್ತು. ಕ್ಲೂನು ಕೊಟ್ಟು ಅಪ್ಪ. ಬಾಯಿ ಬಿಟ್ಟು ಸ್ಲಿಪ್ ಆಗಿ ಸರ್, ಸ್ಲಿಪ್ ಆಗಿ ಹೇಳ್ಬಿಟ್ಟೆ, ಗೊತ್ತಾಗಿಲ್ಲ, ಕ್ಯಾಚ್ ಮಾಡ್ಲಿಲ್ಲ. ಹೌದಾ? ಚಪ್ರಿ ಇವನು. ಕ್ಯಾಚ್ ಮಾಡಿಲ್ಲ, ಆದ್ರೂ ಕ್ಯಾಚ್ ಮಾಡಿಲ್ಲ. ಓ ಹೃದಯ, ಓ ಹೃದಯ. ವೇಸ್ಟ್. ಲಾಸ್ಟ್ ಹೇಳ, ಏನೋ ಒಂದು ಹೇಳ. ಪ್ರಮೋಷನ್ ಮ್ಯಾಮ್. ನಿಂದಿದ್ದು ಮೂರು ಲಾಸ್ಟ್ ಚಾನ್ಸ್, ವೇಟ್ ಫಾರ್ ವರುಣ್ ಬ್ರೋ ಕರಿಯೋ. ಗೆಸ್ ದ ಸರ್ಪ್ರೈಸ್ ಚಾಲೆಂಜ್. Guess the surprise ವರುಣ್ challenge. ಈಗ ಚಂದನ್ಗೆ ಒಂದು ಸರ್ಪ್ರೈಸ್ ಆಗಿದೆ. ಚಂದನ್ ಒಂದು ಸರ್ಪ್ರೈಸ್ ಏನಿರ್ಬೋದು ಸರ್ಪ್ರೈಸ್? ನಮ್ಮ ಚಂದನ್ ಇತ್ತು ಸ್ನೇಹಿತರೆ. ಆಯ್ತು ಆಯ್ತು ಪರವಾಗಿಲ್ಲ. ಅವತ್ತು ಕೇಳ್ತಾ ಇಲ್ಲ. ಇಲ್ಲ, ಸರ್ಪ್ರೈಸ್ ಕಂಡುಹಿಡಿಬೇಕಿದೆ ನಾವು. ಎಸ್ 2 ಚಾನ್ಸ್ ಇದೆ ಅಷ್ಟೇ. ಎರಡೇ ಚಾನ್ಸ್. ಒಂದು ಹೊಸ ಬೈಕ್ ಖರೀದಿ ಮಾಡಿರ್ತಾರೆ. ಸ್ಟೋರೇಜ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಕಟ್ ಆಗಿದೆ. ರಿಪೀಟ್ ಮಾಡಿ. ಒಂದು ಹೊಸ ಬೈಕ್ ಅನ್ನು ಖರೀದಿಸಿರಬಹುದು. ಇನ್ನೊಂದು ಎಲ್ಲೋ ಹೈಯೆಸ್ಟ್ ಡೆಕೇಡ್ ಆಫ್ ದ ಪ್ಯಾಕೇಜ್ ಇವ್ರಿಗೆ ಹೈಯೆಸ್ಟ್ ಪ್ಯಾಕೇಜ್ ಆಫ್ ದ ಡೆಕೆಡ್, ಹೈಯೆಸ್ಟ್ ಡೆಕೆಡ್ ಆಫ್ ಪ್ಯಾಕೇಜ್. ಸರ್ಪ್ರೈಸ್ ಇದೆ ಅಂತ ಗೆಸ್ ಮಾಡಪ್ಪ. ಒಂದು ಸರ್ಪ್ರೈಸ್ ಇದೆ. ಗೆಸ್ ದ ಸರ್ಪ್ರೈಸ್ ಅಂತ. ಆ ಸರ್ಪ್ರೈಸ್ ಬಂದು ಚಂದನ್ಗೆ ಆಗಿರೋದು. ಒಂದು ಒಳ್ಳೇದಾಗಿದೆ ಚಂದನ್ಗೆ. ನಿಂಗೆ 2 ಚಾನ್ಸ್ ಗೆಸ್ ಮಾಡ್ಬಿಟ್ಟು ಆಸೆ ಪೂರೈಸ್ಕೊಂಡಿದ್ದಾನೆ. ಜೀವನದಲ್ಲಿ ಒಂದು ಒಳ್ಳೇದಾಗಿದೆ. ಕ್ಲೂ ಅಂತ ಒಂದು ಸಾಂಗ್ ಆಡ್ತಾನೆ ನೋಡಿ ನಮ್ಮ ಆಕರ್ಷ ಆಡಪ್ಪ. ಇನ್ನೊಂದು ಮೇ ಬಿ ಇನ್ಕ್ರಿಮೆಂಟ್ ಇಲ್ಲ ಪ್ರಮೋಷನ್ ಏನೋ ಆಗಿರ್ಬೋದು. ಲಾಕ್ ಆಗಿದೆ ಕಾರು. ಐಫೋನ್ ತಗೊಂಡ ಮ್ಯಾಮ್. ಯಾಕೆ? ಐಫೋನ್ ತಗೊಂಡ. ಓಪನ್ ಮಾಡಪ್ಪ ಹಂಗೆ. ಓಪನ್ ಮಾಡು. ಈ ತರ ಮಾಡ್ಬರ್ಲಿ. ಸೈಲಾಗಿ ನಡ್ಕೊಳೋದ. ಹೃದಯ ಐಫೋನಿಗೆ ಗೆಲ್ತಮ್ಮ. ನಾವ್ ಬೇಕಂತ ಹೇಳೋದು. ಫಾಲ್ಸ್ ಕ್ಲೂ. ಸೂಪರ್ ಗೊತ್ತಿಲ್ಲ. ಬ್ಯೂಟಿಫುಲ್. ಇಬ್ರು ಇಟ್ಕೊಂಡು ಬಿಡಿ ಅವ್ರಿಗೆ. ಮೂರು ಜನ. ಯಾರು ಕೊಟ್ಟಿದ್ದೀವಿ? ನಮ್ದು ಆಯ್ತು. ಬಿಡಿ. ವರುಣ್ ಏನಾಯ್ತು? ಸೂಪರ್ ಕಲರ್. ಆನೇನೆ ಹೊಡೆದಿದ್ಯಾ ನೀನು? ಸೂಪರ್ ಐಫೋನ್ ಮೂರು ಜನ ಇದೆಯಪ್ಪ. ಚಾರ್ಜರ್. ಎಸ್. ನಮ್ಮ ಹುಡುಗನ ಕೈಯಿಂದ ಸ್ವಲ್ಪ ಜೂಮ್ ಮಾಡ್ರಿ. ಸ್ವಂತ ದುಡ್ಡು. ಆಗಿದೆ. ಓಪನ್ ಎಲ್ಲ ಆಯ್ತು, ಎಲ್ಲ ಆಯ್ತು. ಅದ್ ಬಿಡ್ರಿ ಫಸ್ಟ್ ಅಲ್ಲೇ. ಒಂದು ಕಲರ್. ಎಸ್. ನಮ್ಮ ಹುಡುಗರು ಈ ತರ ಖುಷಿ ಪಡೋರು ಯಾರು ಸಿಗಲ್ಲ. ಹೋಗಿ ತಗೊಂಬಂದ್ರೆ ನೀವು ಅದಕ್ಕೆ ಬಾರೋ ಬೇಗ ಅಂತ ಹೇಳಿದ್ರು. ನಾವು ಲೇಟ್ ಆಗುತ್ತೆ ಅನ್ಕೊಂಡ್ರಿ, ಬಂದ್ಬಿಡ್ಬೋದಿತ್ತು. ನೀವು ಬರ್ತೀರಾ ಅಂದಲ್ಲ. ಮಾಲಾ ಫೇಶ್ ಅನ್ಕೊಂಡಲ್ಲ ಅಲ್ಲೇ. ಮಾಲ ಫೇಶಿಯನೇ. 10 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರೆ ಅಂದ್ರೆ ಅದಕ್ಕೆ ಬ್ಲೂ ಕಲರ್ ಮಾತಾಡಿ ಆಗಿದೆ. ತಪ್ಸ್ಕೊಂಬಾರ್ದು ಅಂತಾರೆ. ಆಗಿರೋದನ್ನ ಹತ್ಕೊಬಾರ್ದು. ಇದು ಬೇಕಾ? ಎಷ್ಟು ಕೊಟ್ಟು ಫುಲ್ ಪೇಮೆಂಟ್ ಕ್ಯಾಶ್ ಟೇಬಲ್ ಮೇಲೆ. ಸೂಪರ್. ಬರ್ತಡೇ ನಮ್ದೆಲ್ಲ ಬಾಸ್ದು. ಎಲ್ಲ ಇವಾಗ ಕೊಟ್ಟು ಬಂದ್ಬಿಟ್ಟೆ. ಬ್ಲಾಗೇ ಬರ್ಲಿಲ್ಲ ಮತ್ತೆ. ನನಗೆ ನಮ್ಮ ಸ್ನೇಹಿತರು ಕೇಳ್ತಾರೆ ಎಲ್ಲಿ ವ್ಲಾಗ್ ಬರ್ತಾ ಇಲ್ವಲ್ಲ. ಸ್ನೇಹಿತರು ಕೇಳ್ತಿದ್ದಾರೆ ಎಲ್ಲಿ ಬ್ಲಾಗರ್ ಎಲ್ಲಿ ಅಂತ. ಕಾಣೆ ಆಗಿದೆ. ಬ್ಲಾಗರ್ದು ಸ್ವಲ್ಪ ಬ್ರೇಕಪ್ ಆಗಿದೆ. ಏನ್ ಮಾತಾಡ್ತಾ ಇದೀಯಪ್ಪ? ಯಾಕಪ್ಪ? ಒಂಚೂರು ಹಿಂಗೆ ತಿರ್ತಿ. ಒಂದ್ ನಿಮಿಷ ರೀ ನೋಡಿ. ಈ ತರ ತಿರ್ಸ್ಬಿಡ, ಈ ತರ ಅಂತ ನೋಡಿ. ಸೂರಜ್ ಯಾವಾಗ ಬ್ರೇಕಪ್ ಆಗಿ ಗಡ್ಡ ಎಲ್ಲ ಬಿಟ್ಟು ಸನ್ಯಾಸಪ್ಪ ಆಗಿ ಗಡ್ಡ ಬಿಟ್ರೆ ಸುಳ್ಳು. ಒಂದು ಗೊತ್ತಾಯ್ತಾ ನಿಮ್ಗೆ ಸರ್ಪ್ರೈಸ್? ಇಷ್ಟೆಲ್ಲ ಸರ್ಪ್ರೈಸ್ ಮಾಡ್ತಾರೆ. ಇನ್ನೊಂದು ಸರ್ಪ್ರೈಸ್ ಹೇಳ ಲಾಸ್ಟ್. ಲಾಸ್ಟ್ ಒಂದು ಸರ್ಪ್ರೈಸ್ ಹೇಳ್ತಾ ಇದ್ದೀನಿ. ಜೂನ್ 22ನೇ ತಾರೀಕು ಅಲ್ಲ, ಜೂನ್ 6ನೇ ತಾರೀಕು. ಗೊತ್ತು, ಸರ್ಪ್ರೈಸ್ ಗೊತ್ತು ನಮ್ಗೆ. ಸರ್ಪ್ರೈಸ್ ಅಲ್ಲ, ಶ್ರೀ 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 ಅಲೋಕಾನಂದ ಮಹಾಸ್ವಾಮಿಯಾಗಿ ಒಂದು ದೀಕ್ಷೆಯನ್ನು ತಗೊಂತಾ ಇದ್ದೀವಿ. ಸಾಹೇಬ್ರು ತಪ್ಪು ಇಲ್ಲಿ ಕಡೆ ಗೊತ್ತು ಸರ್. ಈ ಕಡೆ ಇವರು ಬಂದು ನಮ್ದೇನಪ್ಪ? ಸನ್ಯಾಸ ಅವ್ರ ಪಟ್ಟ ಶಿಷ್ಯರು. ಹೇಳಕ್ಕಾಗಲ್ಲ ಮಠಕ್ಕೆ ಮುಂದೆ ಉತ್ತರಾಧಿಕಾರಿ ಯಾರು. ಆದ್ರೆ ಅವರೆಲ್ಲರ್ಕಿಂತ ಮುಂಚೆ ಕೇಸರಿ ಹಾಕೊಂಡು ಮಿಂಚ್ತಿರೋದು ನಾವು ಸೈಡ್ ಅಲ್ಲಿ ಅವರೇ ಮೇನ್ ಕ್ಯಾರೆಕ್ಟರ್ ಅಲ್ಲಿ. ನೋಡಿ ಇಲ್ಲೂ ಮೇನ್ ಕ್ಯಾರೆಕ್ಟರ್ ಎನರ್ಜಿ ಅಲ್ಲಿ. ಮುಂದೆ ಏನಕ್ಕೆ ಗಡ್ಡ ಬಿಟ್ಟಿರೋದು ಎಲ್ಲ ಗೊತ್ತಾಗ್ತದೆ. ಗೊತ್ತಾಗತ್ತೆ. ಬ್ರೇಕಪ್ ಆಗಿ ನೋಡ್ಬೇಕು ನೀವು. ತಪ್ಪು ಸುಳ್ಳು ಇನ್ಫಾರ್ಮೇಶನ್. ಅಲ್ಲಲ್ಲ, ಡೈಲಿ ಒಂದೊಂದು ಕ್ವಾರ್ಟರ್ ಹಾಕಿ ಕಣ್ಣು ನೋಡಿ.
ಕಣ್ಣು ನೋಡ್ರಿ ಕಣ್ಣು ನೋಡಿ. ಇದೆಲ್ಲ ವ್ಲಾಗಲ್ಲಿ ಬರಬೇಕು. ಬರುತ್ತೆ. ಆಯ್ತು, ಏನಿಲ್ಲ, ಹಾ. ಎಲ್ಲರಿಗೂ ಗೊತ್ತು ನಾ ಏನು ಕುಡಿಯಲ್ಲ. ಅಯ್ಯೋ ರಜನಿಕಾಂತ್ ನಗು ಫಾಲ್ಸ್ ಅಲಿಗೇಷನ್. ಭಯ ಬೀಳ್ತಾರೆ ಮಕ್ಕಳೆಲ್ಲ ನೋಡ್ತಾರೆ. ಹಾಯ್ ಗೈಸ್, ಸೊ ನಾನು ಅರುಣ್ ಒಂದು ಮೀಟಿಂಗ್ ಇತ್ತು ಅರುಣ್ಗೆ ಅಂತ ಸುಮ್ಮನೆ ಕಾರಲ್ಲಿ ಕೂತಿದ್ವಿ. ಹುಡುಗರೆಲ್ಲ ಡಿನ್ನರ್ ಮಾಡೋಕ್ಕೆ ಹೋದರು, ನಾವು ಇಲ್ಲೇ ಸ್ಟಕ್ ಆದ್ವಿ. ಅವರು ಕಾರ್ನರ್ ಹೌಸ್ಗೆ ಹೋಗಿ DBC ತಿನ್ಕೊಂಡು ಬರ್ತಾರಂತೆ. ನಮಗೆಲ್ಲ ಹತ್ರ ಆಗಿರೋದು ಇಲ್ಲಿ ಬೆಲ್ ರೋಡು, ಅವ್ರು ಹೋಗಿರೋ ಶೇಷಾದ್ರಿಪುರಮ್ಮು. ನಾವು ಹೆಂಗೂ ತಿನ್ನಲ್ಲ ಇಬ್ಬರು ಐಸ್ ಕ್ರೀಮು, ನನಗೂ ಇಷ್ಟ ಇಲ್ಲ ಅವನಿಗೂ ಇಷ್ಟ ಇಲ್ಲ ಐಸ್ ಕ್ರೀಮು. ಇಲ್ಲೇ ಕುತ್ಕೊಂಡು ವರುಣ್ ಅವರು ಅವ್ರ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ನಾವು ಹುಡುಗರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬರಲಿ ರೀ, ಫ್ರೈಡೇ ನೈಟ್ ಮುಗಿಸ್ಬಿಟ್ಟು ಮನೆಗೆ ಹೋಗಿ ಒಳ್ಳೆ ನಿದ್ದೆ ಹಾಕೋಣ. ಶೆಟ್ಟಿಯವ್ರು ನಾಳೆ ಏನೋ ಟ್ರೆಕ್ಕಿಂಗ್ ಬೇರೆ ಹೋಗೋಣ ಅಂತ ಹೇಳಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಹೋಗಲ್ಲ ಅನಿಸುತ್ತೆ ನನಗೇನು. ಏನ್ರಪ್ಪ ಚೆನ್ನಾಗಿ ತಿನ್ನಿ DBC ಚಂದನ್ ಖುಷಿ ಕೊಡ್ಸಿರೋ ಸ್ವೀಟ್ನ ಕರೆದ್ರೆ ನಿಮ್ಗೆ ಬರೋಕ್ಕಾಗ ದೊಡ್ಡತ್ತು. ನಾವು ಹೆಂಗೂ ತಿನ್ನಲ್ಲ ಐಸ್ ಕ್ರೀಮು. ಅಯ್ಯ ಬರಬೇಕು, ಒಂದು ಸ್ಪೂನ್ ಸ್ವೀಟ್ ತಿಂದ್ರೆ ನಮ್ಮ ಹುಡುಗನ ಫುಲ್ ಸ್ವೀಟ್ ತಿಂದಂಗೆ ರೀ. ಯಾವ್ದ್ರಿ ಅದು ತಿನ್ನಲ್ಲ ನಾನು ಅನ್ನೋದು ದೌಲತ್ ಮಾತು. ಗೈಸ್ ಸುಮ್ಮನೆ ಬೈತಾ ಇರ್ತಾರೆ ನಮ್ಮನ್ನೆಲ್ಲ. ಇವ್ರು ನೋಡಿ ಇಲ್ಲಿ ಬಂದು ನಾನು ಫೋನ್ ಯೂಸ್ ಮಾಡ್ಕೊತೀವಿ, ಎದ್ದೋಗೋತೀವ ಇಲ್ಲೂ ಮತ್ತೆ ನಿಂತ್ಕೊಂಡು ನೋಡಿದ್ದಾನೆ. ಸ್ವಲ್ಪ ನೋಡಿ ರಿವೈಂಡ್ ಮಾಡಿ ಹಿಂಗೆ ಹಂಗೆ ಇಟ್ಟಿ ಕಲ್ಲು ನೀರು ಬಿದ್ದಿ ಓಡಾಗಲ್ಲ, ಹಂಗೆ ಇದಾಗುತ್ತೆ. ಫೋನ್ ಓಡ್ರೆ ಆಗ್ಬಿಟ್ಟು ನೆಕ್ಸ್ಟ್ ಸುಮ್ಮನೆ ತಿಳ್ಕೊಂಡು ಇಟ್ಟರೆ ಸಾಕು. ಆಟೋ ಸ್ಕೂಲಲ್ಲಿ ಆನ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ನೆಕ್ಸ್ಟ್ ಅದ್ರ ಹೆಸರು ಗುಂಡಿಯ 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 ನೀರು ಈಗ ಆಟೋ ಸ್ನಾನ ಮಾಡಿ ಹಿಂಗೆ ಗೆಲ್ತದೆ. ಅಪ್ಪ ಸ್ಟೋರ್ ಆಗಿದೆ ಅಲ್ಲಿ ಬಂಪಲ್ಲಿ. ಹೌದು, ಲೇಕ್ ಆಗುತ್ತೆ, ಮಿನಿ ಲೇಕ್. ನಮ್ಮ ಹೊಸ ಐಫೋನ್ ಯಜಮಾನ್ರೆ ಹೈಲೈಟ್ ಮಾಡಿ ಫುಲ್ ಹೈಲೈಟೆಡ್ ಇವತ್ತು. Full highlighted. ಅವ್ರದ್ದೇ thumbnail ಗುರು. ನಾಳೆಯಿಂದ 17 ಇಲ್ಲಿ 17 Pro, ನಾವೆಲ್ಲ 15. 13 ಅಲ್ಲಪ್ಪ, ನಮ್ 13. ನಿಮ್ 13 Pro ಇನ್ನು ಇಲ್ಲಿ. ಅವನಲ್ಲಿ ಅವನು ಏಯ್ ಅವನಾ ಅವ್ರಿಗಿದೇನ್ರಿ ಅವ್ರು ಇಲ್ಲಿ ಸೈಡ್ಗೆ ಹೋಗ್ತಾನದ. ಗೈಸ್ ನಾಳೆ ಫುಲ್ ದೊಡ್ಡ ಸೆಲೆಬ್ರೇಷನ್. ನಾಳೆ ಕಂಡು ಕೇಳರಿಯದ ಹಾಗೆ ಅಂತಲ್ಲ ಮೂರ್ತಿ ಕ್ಯಾಮ್ರಾ ಎಲ್ಲರಿಗೂ ಆಯ್ತು ಅಂತ. ಆ ಫ್ರೆಂಡ್ಸ್ ಅನ್ನಲ್ಲ, ಅವನ ಸೌಂಡ್ ಹಾಕೊಂಡು ಕೊಡಿ, ಸ್ಪೀಕರ್ ದುಡ್ಡೆಲ್ಲ ಹೋಗುತ್ತೆ. ನೋಡಿ ಸರ್ ಇಲ್ಲಿ ಟಾರ್ಗೆಟ್ ಮಾಡಿ ನಕ್ಕಿದ್ರೆ ಅದು ಟಾರ್ಗೆಟ್. ನಾಳೆ ಕಂಡು ಕೇಳರಿಯದ ರೀತಿಯಲ್ಲಿ ಯಾವ ಜಗತ್ತು ಕಂಡಿರದ ಹಾಗೆ ಈ ಕಲಿಯುಗನೇ ನೋಡಿರದ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಾಳೆ ಸಾಯಂಕಾಲ ಸುಮಾರು 7:30ಕ್ಕೆ BSY50 ಅದನ್ನ ದಾಟ್ತದೆ ನಾಳೆ ಅಭಿಮಾನೋತ್ಸವ ಆಕರ್ಷೋತ್ಸವ ಸುಮಾರು 7:30ಗೆ ಎಲ್ಲರೂ ಸಂಜಯ್ ನಗರದಲ್ಲಿ UPL ರೋಡ್ನ AV24 ನಾಳೆ ಆ ಲೊಕೇಶನ್ ನಿಮಗೆ ಇದು ಸರ್ಪ್ರೈಸ್. ಎಷ್ಟು ಸರ್ಪ್ರೈಸ್ ಅಪ್ಪ. ಜನಕ್ಕೆ ಸರ್ಪ್ರೈಸ್ ದಿನ ಇನ್ಮೇಲೆ ಒಂದಾದ್ರೂ ಕೊಡ್ತಾನೆ ಇರೋದು. ಇಷ್ಟು ಮಾಡಿ ನಾವು ಕೊಡ್ತಾ ಇರೋದು ನೀವು ಇಸ್ಕೊಂತ ಇರೋದು. ಅವ್ರು ಬರ್ತಾರೆ ಕೊಡ್ತಾರೆ ಹೋಗ್ತಾರೆ. ಐಫೋನ್ ಅಲ್ಲಿ ಸೆಲ್ಫಿ ಕ್ಯಾಮ್ರಾದಿಂದ ಹಿಂದೆ ಕ್ಯಾಮ್ರಾ ಹೋಗಕ್ಕಾಗಲ್ಲ. ತಿರುಗಿಸ್ಬೇಕು ಮಾಡಿ. ಮಿಂಟಿ ಅವರ ಸರ್ಪ್ರೈಸ್ ಒಂದು ಬಾಕಿ ಇದೆಯಪ್ಪ. ಈ ಥರ ದೊಡ್ಡದು ಒಂದು ಸರ್ಪ್ರೈಸ್ ಆಗಬೇಕು. ರೇಂಜ್ ರೋವರ್ ಬ್ರೋಷರ್ ಆರಿ ತೆರಿ ಮೇರಿ ಇಕ್ಕ ಜಿಂದಿಡಿ ಅಂತ ಆಡಿಸ್ತಾರೆ, ಆಡ್ಬೇಕು ನಾವೆಲ್ಲ. ಬ್ರೋಷರ್ ನೋಡಿದೆ, ಸೂಪರ್ ಗುರು. ಕ್ಯಾಲೆಂಡ್ರು ಮಗ್ಗೆಲ್ಲ ಇತ್ತು, ತಗೊಂಡವ್ರೆ ನಾವು ತೋರಿಸ್ತಾ ಇಲ್ಲ. ಪಾಪ ಯಾರೋ ಕಷ್ಟದಲ್ಲಿ ಹೋಗ್ತಾ ಇದ್ರೆ ಕಾನ್ವಾಯ್ ಅಂತ ನೋಡಿ, ಪೃಥ್ವಿ ತರ ಗೊತ್ತಾಗಲ್ಲ ಅವ್ರಿಗೆ. ಕನ್ನಡದ ರಜನಿಕಾಂತ್ ಗೊತ್ತಾಗ್ತಾ ಇಲ್ಲ ಯಾಕೋ ಸ್ವಲ್ಪ. ತಲಪತಿ ನೆಕ್ಸ್ಟ್ ನಮ್ಮ ಕರ್ನಾಟಕ ತಲಪತಿ. PVK ಅಲ್ಲ, PVK ಯಾವ ಏರಿಯಾಗೆ? ಕರ್ನಾಟಕ ಗುರು. ನೆಕ್ಸ್ಟ್ ಇಂಡಿಯಾ, ಪ್ಯಾನ್ ಇಂಡಿಯಾ. DCM ಅಲೋಕ್ ಗೌಡ PVK ಬರ್ತಾ ಇದೆ. ಅಬಕಾರಿ ಇಲಾಖೆ ತದ್ಭವಂ. ನಮ್ದು ಅದಕ್ಕೆ ಇದು ಮಕ್ಕಳ ಮತ್ತು ಮಕ್ಕಳ ಮತ್ತು ಮಹಿಳಾ ಸಮಾಜ
ದುರ್ಬಲ ಸಮಾಜ ನಮ್ಮ ಅಣ್ಣಂದು. ಅವ್ರು ಬಲ್ಜಿಗೆ ನಮ್ದೇನಿಲ್ಲಪ್ಪ. ಸಾರಿ ಕುಡಿಯೋರು ತೋರ್ಸಲ್ಲಿ ಅದಕ್ಕೆ ಅಬಕಾರಿ ಇಲಾಖೆ ಹಂಗೆ ಕೊಟ್ಟಿರೋದು. ಎಲ್ಲ ಹಾಳು ಮಾಡ್ತಾರೆ ನೋಡಿ. ಚಂದನ್ ಅವ್ರು ಯಾವ್ದು ಕೊಡ್ಬೋದು ನಮ್ಮ ಸ್ನೇಹಿತರು ಕ್ಯಾಬಿನೆಟ್ ಅವರೆಲ್ಲ ಡಿಸೈಡ್ ಮಾಡಬೇಕು. ಅಗ್ರಿಕಲ್ಚರ್ ನೀವು ಅಷ್ಟು ಒಳ್ಳೆಯವರಲ್ಲ. ರೈತ ಯಾಕೆ? ರೈತ ಕುರುಬರಾಗಿದ್ದ ತಕ್ಷಣ ಕೊಡುವ ಇವ್ರಿಗೆ ಹೆಣ್ಣು ಮಕ್ಕಳ ಸಂಘದ ಹಿಂದುಳಿದ ವರ್ಗದ ಯಾವ್ದಾನ ಒಂದು ಖಾತೆ ಇದ್ರೆ ಅಣ್ಣನ್ ಕೊಡ್ಬೇಕು. ಹಿಂದುಳಿದ ವರ್ಗದವರು ಅಂತ ಹೇಳಕ್ಕಾಗಲ್ಲ, ಪ್ರತಿನಿಧಿಯಾಗಿ ಹಿಂದುಳಿದ ವರ್ಗದ ಪ್ರತಿನಿಧಿ ರೆಪ್ರೆಸೆಂಟೇಟಿವ್ ಓಡಾಡ್ತಾರೆ ತುಂಬಾ. ಇವರೇ ಸಿಎಂ ಅವರೇ ದಯವಿಟ್ಟು ಹಿಂದಕ್ಕೆ ಇರೋರ್ನ ಮುಂದಕ್ಕೆ ತಗೊಂಡ್ಬರೋ ಕಾರ್ಯಗಳನ್ನ ಇವ್ರು ಮಾಡ್ತಾರೆ. ಮುಂದಕ್ಕಿರೋರ್ನ ಏನ್ ಮಾಡ್ತಾರೆ ಗೊತ್ತಿಲ್ಲ. ಮುಂದಕ್ಕಿರೋ ಮುಂದೆ ತಗೊಂಡ್ಬರ್ತಾರೆ. ವ್ಲಾಗ್ ಕ್ಲೋಸ್ ಮಾಡೋಣ. ಕಂಟೆಂಟ್ ಇದೆ, ಸ್ಟೋರೇಜ್ ಇಲ್ಲ. 1 TB ತೊಗೊಬೇಕು ಅವ್ರು ನೆಕ್ಸ್ಟು. ಅದಕ್ಕೆ ನಿಮ್ಮ ಮೈಂಡ್ ಸೆಟ್ ಎಲ್ಲೂ ಒಂದು ಸ್ಟೋರೇಜ್ ಇಟ್ಕೊಳ್ಳಿ. ನಮ್ಮ ಬ್ಲಾಗ್ಸ್ ಎಲ್ಲ ನಿಮ್ಮ ಮೈಂಡಲ್ಲಿ ಹೋಗ್ಬೇಕು. ಜೋರಾಗಿ ಹೇಳಿದ್ರೆ ತಪ್ಪಾಗತ್ತೆ. ಬಿಡಿ. ಓಕೆ ಏನ್ರಪ್ಪ ಶುಕ್ರವಾರದ ಏನ್ ಮಾಡ್ತಾ ಇದ್ದೀರಾ? ಇವತ್ತಿನ vlog ಇಲ್ಲಿಗೆ ಕೊನೆ ಆಗುತ್ತೆ. ನಮ್ಗೆ ಒಳ್ಳೇದಾಗ್ಲಿ, ನಮ್ಮಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಗಿಸ್ತಾ ಇವತ್ತು. ಮುಂದಿನ ವಾರ ಶುಭರಾತ್ರಿ. ಸಿಗೋಣ. ನೆಕ್ಸ್ಟ್ ಫ್ರೈಡೆ. ನಾಳೆ ನಾಳೆ ಗೈಸ್, ಸಾರಿ ನಾಳೆ ಕ್ಲೋಸ್. Oh, you can see the monster roaring out there. Oh.